ಮೈಸೂರಿನಿಂದ ಯದುವೀರ ಒಡೆಯರ್ ಅವರನ್ನ ಕಣಕ್ಕಿಳಿಸಿದೆ ಬಿಜೆಪಿ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಹಾಗೆ ಪುತ್ರ ಯತೀಂದ್ರ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಚಿಂತನೆ ಸಿದ್ದರಾಮಯ್ಯ ಅವರಲ್ಲಿ ಇತ್ತು. ಈಗಲೂ ಇದೆಯಾ ಇಲ್ವಾ ಕ್ವೆಶ್ಚನ್ ಮಾರ್ಕ್. ಆ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಯದುವೀರ್ ಅವರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣವನ್ನೇನಾದ್ರೂ ಪ್ರಾರಂಭ ಮಾಡಿದೆಯಾ? ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಹಳೆಯ ಕೇಸನ್ನ ರೀಓಪನ್ ಮಾಡುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವ ಚಿಂತನೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಮೈದಾನ, ಆ ಮೈದಾನದ ಮಾಲೀಕತ್ವದ ಕುರಿತಾಗಿ ಸರ್ಕಾರ ಹಾಗೆ ಮೈಸೂರಿನ ರಾಜವಂಶಸ್ಥರ ನಡುವೆ ಕಾನೂನಾತ್ಮಕ ಸಂಘರ್ಷ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಈ ಹಿಂದೆ ತೀರ್ಪು ಬಂದು ಅದು ಸರ್ಕಾರಕ್ಕೆ ಸೇರಬೇಕು ಅಂತಾಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ಆದೇಶವನ್ನ ನೀಡಿದೆ. ಆದೇಶ ಅಷ್ಟೇ, ತೀರ್ಪು ಇನ್ನೂ ಪ್ರಕಟ ಆಗಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಮರುಜೀವ ಕೊಡುವ ಪ್ರಯತ್ನವನ್ನ, ಆ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ಸರ್ಕಾರದ ಗಮನದಲ್ಲಿ ಇದ್ದೂ ಕೂಡ ಅದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದೇ ಇದ್ದ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಡೆಯರ್ ಅವರು ಚುನಾವಣಾ ಕಣಕ್ಕೆ ಇಳಿತಾ ಇದ್ದ ಹಾಗೆ ಸರ್ಕಾರ ಈ ಕೇಸನ್ನ ರೀಓಪನ್ ಮಾಡೋ ಬಗ್ಗೆ ಚಿಂತನೆಯನ್ನ ಮಾಡೋ ಮೂಲಕ ದ್ವೇಷದ ರಾಜಕಾರಣಕ್ಕೆ ಮುಂದಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ಅಂದರೆ, ಈ ಪ್ಯಾಲೇಸಲ್ಲಿ ನಾವು ಹಿಂದೆ ಏನು ಒಳಗಡೆಗೆ ಕಾಂಪೌಂಡ್ ಹಾಕಿದೆ, ಆ ಕಾಂಪೌಂಡಿಂದ ಹೊರಗಡೆ ಇರುವಂಥ ಜಾಗ ಅಕ್ವೈರ್ ರಸ್ತೆ ಅಗಲೀಕರಣಕ್ಕೆ ಅಕ್ವೈರ್ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಗೆ ಸಂಬಂಧಪಟ್ಟಿದ್ದು. ಸುಪ್ರೀಂ ಕೋರ್ಟ್ನವರು ನೀವು ರೋಡ್ ವೈಡನಿಂಗ್ ಮಾಡೋದಾದರೆ TDR ಕೊಟ್ಟು ಅದನ್ನು ಅಕ್ವೈರ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ಅದನ್ನು ಈ ಹಿಂದೆ ಸರ್ಕಾರ ನಮಗೆ ಇದು ರೋಡ್ ವೈಡನ್ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಅದಾದ ಮೇಲೆ ಅವರು ಮತ್ತೆ ಕೋರ್ಟಿಗೆ ಹೋಗಿ ನೋಡಿ ಇವರು ರೋಡ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಈಗ ಹೇಳ್ತಾರೆ. ಆದರೆ 2006-07 ಒಳಗಡೆ ಕಾಂಪೌಂಡ್ ಕಟ್ಟಿದ್ದಾರೆ. ಒಳಗಡೆ ಕಾಂಪೌಂಡ್ ಕಟ್ಟಿದ ಮೇಲೆ ಅಲ್ಲಿಗೆ ನಮ್ಮ ಜಾಗ ನಮ್ಮ ಕೈವಶ ತಪ್ಪಿ ಹೋಗಿದೆ. ಕೈವಶ ತಪ್ಪು ಹೋಗಿರೋದ್ರಿಂದ ಇವರು ಆಲ್ರೆಡಿ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಸೊ ಕಾಂಪೌಂಡ್ ಹಾಕ್ಕೊಂಡಿರೋದ್ರಿಂದ ಇವರು ಈ ಜಾಗ ತಗೊಂಡಿದ್ದಾರೆ. ಸೊ ತಗೊಂಡ್ಬಿಟ್ಟು ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಅಂತೇಳಿ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು. ಸೊ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅವರು ಇದನ್ನು ಒಂದು ಕಂಟೆಂಪ್ಟ್ ಕೇಸ್ ಆಗಿ ಪರಿವರ್ತನೆ ಮಾಡಿ, ಇದು ನೀವು ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡಿದ್ದೀರಿ, ಮಾಡ್ಕೊಂಡಿರೋದ್ರಿಂದ ಪರಿಹಾರ ಕೊಡಬೇಕು. ಇಲ್ಲ ಅಂತೇಳಿದರೆ ಇದು ಜಾಗನೇ ಬೇಕಾಗಿಲ್ಲ ನಿಮಗೆ. ಬೆಂಗಳೂರಿನ ಉಸ್ತುವಾರಿಯನ್ನು ನಾನು ವಹಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಸುಮಾರು 15 ಎಕರೆ ಜಮೀನನ್ನು ನಾವು ವಶ ಮಾಡಿಕೊಂಡು ಪ್ಯಾಲೇಸ್ ಸುತ್ತ ರೋಡ್ ವೈಡನಿಂಗ್ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಅದನ್ನು ನಂತರ ಅದು ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ನಡ್ಕೊಂಡು ಬರ್ತಾಯಿತ್ತು ಇಷ್ಟು ದಿವಸ. ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ